ಇವತ್ತು ಸಂಜೆ ಒಂದು 5:30ಕ್ಕೆ ಠಾಣೆಗೆ ಮಾಹಿತಿ ಬಂದಿತ್ತು. ಒಬ್ಬರು ಮಹಿಳೆದು ಶವ ಆಟೋದಲ್ಲಿ ಇದೆ ಅಂದ್ಕೊಂಡು ಹೋಗಿ ಎಲ್ಲ ವಿಚಾರಣೆ ಎಲ್ಲ ಮಾಡಿ ನೋಡಿದಾಗ ಅವರ ಹೆಸರು ಲೋಕಲ್ ಒಬ್ಬ ಮುಸ್ಲಿಂ ಮಹಿಳೆ ಅಂತ ಗೊತ್ತಾಯಿತು. ನೋಡಿದಾಗ ಅವರು ತೀರಿ ಹೋಗಿದ್ದರು. ಅದಕ್ಕೆ ಒಂದು ಕೊಲೆ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಈ ಸಂಬಂಧಪಟ್ಟಂಗೆ ಎಲ್ಲಿ ಏನು ಇನ್ಸಿಡೆಂಟ್ ನಡೀತು ಅಂತ ತನಿಖೆ ಆಗಬೇಕಾಗಿರೋದು ಇನ್ನು ಬಾಕಿ ಇದೆ. ಯಾರು ಯಾವ ವಿಚಾರಕ್ಕೆ ಜಗಳ ಆಗಿ ಈ ಥರ ಆಗಿದೆ ಅಂತ ಇನ್ನೂ ಕಂಡು ಬಂದಿಲ್ಲ. ಲೇಡಿದು ಐಡೆಂಟಿಫಿಕೇಷನ್ ಮಾತ್ರ ಆಗಿದೆ. ಅವರು ವಿಡೋ ಇದ್ದಾರೆ ಮತ್ತು ಅವ್ರಿಗೆ 4 ಜನ ಮಕ್ಕಳಿದ್ದಾರೆ, ಮನೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳಿದು ಬಂದಿದೆ ಇಲ್ಲಿವರೆಗೆ. ಯಾವ ಏರಿಯಾದಲ್ಲಿ ಏನು ಕೆಲಸ ಮಾಡ್ತಾರೆ? ಇದೆ, ತಿಲಕ್ ನಗರದವ್ರೇ ಮನೆ ಕೆಲಸ ಮಾಡ್ತಾಯಿದ್ರು ಅಂತ ತಿಳಿದು ಬಂದಿದೆ. ಒಂದು 6-7 ತಿಂಗಳ ಹಿಂದೆ ಅವರು ಗಂಡ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಆಟೋದಲ್ಲಿ ಹಿಂದೆ ಇಟ್ಟಿದ್ದು ನೋಡಿದ್ರೆ ಅದು ಘಟನೆ ಬೇರೆ ಕಡೆ ನಡೆದಿದೆ, ತಂದು ಅಲ್ಲಿ ಇಟ್ಟಿದ್ರ ಬಗ್ಗೆ ಖಚಿತವಾಗಿ ಗೊತ್ತಾಗಿದೆ. ಈಗ PM ರಿಪೋರ್ಟ್ ಬಂದ ಮೇಲೆ ಎಲ್ಲಿ ಇಂಜುರೀಸ್, ಕಾಸ್ ಆಫ್ ಡೆತ್ ಏನು ಅಂತ ಗೊತ್ತಾಗುತ್ತೆ. ಮತ್ತು ತನಿಖೆಯಿಂದ ವಾಟ್ ವಾಸ್ ದ ಮೋಟಿವ್ ಅಂತ ಗೊತ್ತಾಗಬೇಕಾಗಿದೆ. ಅದು ಬಹುಶಃ ಆಟೋ ನೋಡಿದ್ರೆ ಅದು ಹಳೇದು ಯೂಸ್ ಮಾಡಿದಂಗೆ ನಿಂತಿರೋದು ಆಟೋದಲ್ಲಿ ಇಟ್ಬಿಟ್ಟು ಹೋಗಿರೋ ಥರ ಕಂಡು ಬಂದಿದೆ ಮೇಲ್ನೋಟಕ್ಕೆ. ತನಿಖೆ ಮಾಡ್ತಾ ಇದ್ದೀವಿ.